ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಬಳ್ಳಾರಿ ಎಸ್ಪಿ ಪವನ್ ನಜ್ಜೂರ್ ಇವರ ಅಮಾನತನ್ನು ಕೂಡಲೇ ವಾಪಸ್ಸು ಪಡೆಯುವ ಬಗ್ಗೆ ಒತ್ತಾಯಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದಂತೆ ಎಂಬ ಗಾದೆ ಮಾತನ್ನು ಪವನ್ ನಜ್ಜೂರ್ ಇವರಿಗೆ ಸರ್ಕಾರವು ಮಾಡಿದಂತಾಗಿದೆ. ಇವರು ಬಳ್ಳಾರಿ ಎಸ್ಪಿಯಾಗಿ ಅಧಿಕಾರ ವಹಿಸಿಕೊಂಡ ಕೇವಲ 24 ಗಂಟೆಯಲ್ಲಿ ಬಳ್ಳಾರಿ ಘಟನೆಗೆ ಇವರನ್ನು ಹೊಣೆ ಮಾಡಿ ಅಮಾನತು ಮಾಡಿರುವುದು ಖಂಡನೀಯ. ಬಳ್ಳಾರಿ ಜಿಲ್ಲೆಗೆ ಎಸ್ಪಿ ಅಧಿಕಾರ ವಹಿಸಿಕೊಂಡು ಠಾಣೆಗಳ ಬಗ್ಗೆ ಕೆಲವು ವ್ಯವಹಾರ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳಲು 1-2 ತಿಂಗಳು ಆಗುತ್ತದೆ. ಅಂತಹದ್ದರಲ್ಲಿ ಬಳ್ಳಾರಿಯಲ್ಲಿ ಹೊಸ ವರ್ಷದಂದು ನಡೆದ ಘಟನೆಗೆ ಸರ್ಕಾರವು ಎಸ್ಪಿ ಪವನ್ ನಜ್ಜೂರ್ ಇವರನ್ನು ಅಮಾನತು ಮಾಡಿರುವುದು ಇಲಾಖೆಯ ಮೇಲೆ ಗೂಬೆ ಕೂರಿಸುವಂತಹ ಕೆಲಸ ಆಗಿರುತ್ತದೆ. ಕೂಡಲೇ ಸರ್ಕಾರವು ಅಮಾನತನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿ ಮನವಿ ನೀಡಿದರು. ಬಳ್ಳಾರಿ ಎಸ್ಪಿ ಪವನ್ ನಜ್ಜೂರ್ ಅವರ ಅಮಾನತನ್ನು ಕೂಡಲೇ ವಾಪಸ್ ಪಡೆಯುವ ಬಗ್ಗೆ ಒತ್ತಾಯಿಸಿ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಸಂಘಟನೆಯಿಂದ ತಮ್ಮಲ್ಲಿ ಒತ್ತಾಯಪೂರ್ವಕವಾಗಿ ಮನವಿ ಮಾಡಿಕೊಳ್ಳುವುದೆಂದರೆ ಶ್ರೀ ಪವನ್ ನಜ್ಜೂರ್ ಇವರಿಗೆ ಬಳ್ಳಾರಿ ಎಸ್ಪಿಯಾಗಿ ಅಧಿಕಾರ ವಹಿಸಿಕೊಂಡು ಕೇವಲ 24 ಗಂಟೆಯಲ್ಲಿ ಬಳ್ಳಾರಿ ಘಟನೆಗೆ ಇವರನ್ನು ಹೊಣೆ ಮಾಡಿ ಅಮಾನತು ಮಾಡುವುದು ಖಂಡನೀಯ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದಂತೆ ಎಂಬ ಗಾದೆಯ ಮಾತನ್ನು ಸರ್ಕಾರ ಮಾಡಿದಂತಾಗಿದೆ. ಬಳ್ಳಾರಿ ಜಿಲ್ಲೆಗೆ ಎಸ್ಪಿ ಅಧಿಕಾರ ವಹಿಸಿಕೊಂಡು ನಂತರ ಬಳ್ಳಾರಿ ಜಿಲ್ಲೆಯ ಎಲ್ಲ ಠಾಣೆಗಳ ಬಗ್ಗೆ ಕೆಲವು ವ್ಯವಹಾರ ಚಟುವಟಿಕೆ ಬಗ್ಗೆ ತಿಳಿದುಕೊಳ್ಳಲು 1-2 ತಿಂಗಳು ಆಗುತ್ತದೆ. ಅಂತಹದರಲ್ಲಿ ಬಳ್ಳಾರಿಯಲ್ಲಿ ಹೊಸ ವರ್ಷದಂದು ನಡೆದ ಘಟನೆಗೆ ಸರ್ಕಾರವು ಶ್ರೀ ಎಸ್ಪಿ ಪವನ್ ನಜ್ಜೂರ್ ಇವರನ್ನು ಅಮಾನತು ಮಾಡುವುದು ಇಲಾಖೆಯ ಮೇಲೆ ಗೂಬೆ ಕೂರಿಸುವಂತಹ ಕೆಲಸ ಆಗಿರುತ್ತದೆ. ಕೂಡಲೇ ಸರ್ಕಾರವು ಸದರಿ ಅಮಾನತನ್ನು ವಾಪಸ್ ಪಡೆಯಬೇಕೆಂದು ಒತ್ತಾಯಿಸುತ್ತಾ ಈಗಾಗಲೇ ಕಳೆದ 1-2 ವರ್ಷಗಳಿಂದ ಮಾಧ್ಯಮದಲ್ಲಿ ಕೊಲೆ, ಸುಲಿಗೆ, ಹಲ್ಲೆ, ಕಳ್ಳತನ, ರಾಬರಿ ಇಂತಹ ಘಟನೆಗಳು ಬಿತ್ತರಿಸುತ್ತಿದ್ದು ಗೃಹ ಇಲಾಖೆ ಮತ್ತು ಮುಖ್ಯಮಂತ್ರಿ ಇಂತಹ ಘಟನೆಗಳನ್ನು ಮರುಕಳಿಸದಂತೆ ಕ್ರಮ ಕೈಗೊಳ್ಳುವುದರ ಜೊತೆಗೆ ಇಂತಹ ಘಟನೆಗಳಲ್ಲಿ ಇದ್ದರೂ ಇಂತಹ ಘಟನೆಗಳಿಗೆ ಉತ್ತೇಜನ ಪ್ರೇರಣೆ ನೀಡುವವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಸರ್ಕಾರ ಮುಂದಾಗಬೇಕು. ಒತ್ತಾಯಿಸುತ್ತಾ ಎಲ್ಲ ಘಟನೆಗೂ ಪೊಲೀಸ್ ಇಲಾಖೆಯ ಕಾರಣವನ್ನಾಗಿಸಿ ಅಮಾನತು ಇನ್ನಿತರೆ ಆದೇಶ ಮಾಡಬಾರದೆಂದು ತಪ್ಪಿತಸ್ಥರ ಮೇಲೆ ಮಾತ್ರ ಕ್ರಮ ಕೈಗೊಳ್ಳಬೇಕೆಂದು ಮತ್ತೊಮ್ಮೆ ಒತ್ತಾಯಿಸಿ ತಮ್ಮಲ್ಲಿ ಸಂಘಟನೆ ಕಳಕಳಿಯಲ್ಲಿ ಮನವಿ ಮಾಡುತ್ತದೆ. ಕ್ರೀಡಾಂಗಣದಲ್ಲಿ ಭಾಳಷ್ಟು ಜನ ಕಾಲ್ತುಳಿತಕ್ಕೆ ಒಳಪಟ್ಟು ಮರಣ ಹೊಂದಿದ್ರು, ಸಾಕಷ್ಟು ಜನ ಗಾಯ ಆಯಿತು. ಇದಕ್ಕೆಲ್ಲ ನೇರ ಹೊಣೆ ಸರ್ಕಾರ ಇತ್ತು. ಅವತ್ತಿನ ದಿವಸ ಯಾವುದೇ ಮುಖ್ಯಮಂತ್ರಿಗಳನ್ನಾಗಲಿ ಯಾವುದೇ ಮಂತ್ರಿಗಳನ್ನಾಗಲಿ ಬಲಿ ಪಡಲಿಲ್ಲ. ಆದರೆ ಇವತ್ತು ಇನ್ನೂ ಕೇವಲ 36 ಗಂಟೆ ಒಳಗಡೆ ಪೊಲೀಸ್ ಕರ್ತವ್ಯಕ್ಕೆ ರಿಪೋರ್ಟ್ ಮಾಡ್ಕೊಂಡಂಥ ಬಳ್ಳಾರಿ ಎಸ್ ಪಿ ಪವನ್ ನಜ್ಜೂರ್ ಅವರ ಏನು ಕರ್ತವ್ಯಕ್ಕೆ ಹಾಜರಾದಾಗ ಇನ್ನೂ 36 ಗಂಟೆ ಕಳೆದಿಲ್ಲ. ಅಂಥ ಸಂದರ್ಭದಲ್ಲಿ ರಾಜಕೀಯ ಕೆರಚಾಟದಲ್ಲಿ ಅವರ ದುಕಾಟದಲ್ಲಿ ಏನೋ ಹೇಳ್ತಾರಲ್ಲ ಸರ್, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದಂಗೆ ನಮ್ಮ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೊತಿರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ನಾವು ಈಗಾಗಲೇ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಂತ ಕರ್ನಾಟಕ ಸರ್ಕಾರ, ವಿಧಾನಸೌಧ ಹಾಗೂ ಗೃಹ ಸಚಿವರಿದ್ದಾರೆ.